ನಮಸ್ಕಾರ, ನಾನು ಭೂಮಿಕಾ ರಮಾಲೆ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಕಾಯಿ ಶಾವಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮಂತವ್ರಿಗೆ ಅಂದ್ರೆ ಯೂಶುವಲಿ ಇಂಪೈರ್ಡ್ ಆಗಿರ್ಬೋದು, ಬ್ಯಾಚುಲರ್ಸ್ ಆಗಿರ್ಬೋದು, ಫಟಾಫಟ್ ಅಂತ ಒಂದು 20 ನಿಮಿಷದಲ್ಲಿ ಏನಾದ್ರೂ ಒಂದು ತಿಂಡಿ ರೆಡಿ ಆಗ್ಬೇಕು ಅಂತ ಹುಡುಕ್ತಿರ್ತೀವಿ ಅಲ್ವಾ. ಅಂತ ಟೈಮಲ್ಲಿ ಈ ಒಂದು ಅಕ್ಕಿ ಶಾವಿಗೆ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ಶಾವಿಗೆನೂ ಅಷ್ಟೇನೆ, ನಿಮ್ಮ ಮನೆಯಲ್ಲಿ ಈ ಅನಿಲ್ ಶಾವಿಗೆ ಇಂಥದ್ದೆಲ್ಲ ಅಕ್ಕಿ ಶಾವಿಗೆ ತಂದು ಇಟ್ಕೊಂಡಿದ್ರೆ ಒಂದು 15ರಿಂದ 20 ನಿಮಿಷದ ಒಳಗಡೆನೆ ಬೇಗ ರೆಡಿ ಹೋಗ್ಬಿಡುತ್ತೆ. ನಮ್ಮಂತವ್ರಿಗೆ 20 ನಿಮಿಷ ತಗೊಳುತ್ತೆ. ಇಲ್ಲ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿರೋರಾದ್ರೆ ಒಂದು 10ರಿಂದ 15 ನಿಮಿಷದ ಒಳಗಡೆನೆ ಇನ್ನು ಫಾಸ್ಟ್ ಆಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನೊಂದು ದೊಡ್ಡ ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟೇ ಕಲ್ಲು ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಶಾವಿಗೆ ಹಾಕೊಳ್ತಾ ಇದ್ದೀನಿ. ನಾನು ಉಪಯೋಗಿಸ್ತಾ ಇರುವಂಥ ಶಾವಿಗೆ ಬಂದು ಅನಿಲ್ ಶಾವಿಗೆ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 1/4 kg ಅನಿಲ್ ಶಾವಿಗೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಶಾವಿಗೆ ಅಂತೂ ಅಕ್ಕಿ ಶಾವಿಗೆ ತುಂಬಾ ಬೇಗ ಬೆಂದೋಗ್ಬಿಡುತ್ತೆ. ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಈ ಥರ ಹಾಕಿದ 3-4 ನಿಮಿಷಕ್ಕೆಲ್ಲ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ. 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ತಿದ್ದ ಹಾಗೆ ನೋಡಿ, ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಲೈಟಾಗಿ ಸಾಫ್ಟಾಗಿ ಆಗಿರುತ್ತೆ, ಅಂದರೆ ಲೈಟಾಗಿ ಗಟ್ಟಿ ಅಂಶ ಇರುತ್ತೆ. ಅಷ್ಟು ಬೆಂದರೆ ಸಾಕು. ಆ ಟೈಮಲ್ಲಿ ನೀವು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಶಾವಿಗೆ ಒಂದಕ್ಕೊಂದಕ್ಕೆ ಅಂಟೋದಿಲ್ಲ, ತುಂಬ ಹುಡಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿದ್ದೀನಿ. ಲೋ ಫ್ಲೇಮ್ ಮಾಡಿಬಿಟ್ಟು ಇನ್ನು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ತೀನಿ. ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಈ ಒಂದು ಸ್ಟೀಮಲ್ಲೇ ಈ ಶಾವಿಗೆ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನೋಡಿ, ಹಿಂಗೆ ಪ್ರೆಸ್ ಮಾಡೋದ್ರಿಂದ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಬೆಂದಿರೋದು. ಇಷ್ಟು ಬೆಂದರೆ ಸಾಕು. ಇವಾಗ ಇದನ್ನು ಶೋಧಿಸ್ಕೊಂಬಿಡೋಣ. ಒಂದು ಸ್ಟ್ರೈನರ್ಗೆ ಹಾಕಿ ಶೋಧಿಸ್ಕೊಳ್ತೀನಿ. ನೋಡಿ, ಈ ಥರ ಸ್ಟ್ರೈನರಲ್ಲಿ ಈ ಥರ ಕಂಪ್ಲೀಟ್ ಶಾವಿಗೆಯಲ್ಲಿರೋಂಥ ನೀರೆಲ್ಲ ಶೋಧಿಸ್ಕೊಂಡು ಒಂಚೂರು ಹಿಂಗೆ ಸ್ಪ್ಯಾಚುಲಾದಲ್ಲಿ ಅಗಲ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ತಣ್ಣಗಾಗುತ್ತೆ, ಹುಡಿಯಾಗಿ ಬಂದಿರುತ್ತೆ. ಒಂದು ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಅಂಥ ಬಾಣಲೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ. ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಒಳ್ಳೆ ಘಮ ಬರ್ತಾ ಇದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಗೋಡಂಬಿ, ಒಂದು 10ರಿಂದ 12 ಗೋಡಂಬಿ ಹಾಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಗೋಡಂಬಿ ಏನು ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ. ಜೊತೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇವೆಲ್ಲ ಒಗ್ಗರಣೆಗೆ ಹಾಕ್ಕೊಂಡ್ರೇ ಈ ಒಂದು ಕಾಯಿ ಶಾವಿಗೆಗೆ ರುಚಿ. ಯಾಕೆಂದರೆ ಇನ್ನೇನು ಹಾಕ್ತಾ ಇರೋದ್ರಿಂದ ಇವುಗಳನ್ನೇ ಯಥೇಚ್ಛವಾಗಿ ಹಾಕೋಬೇಕು. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂಚೂರು ಸಾಸಿವೆ ಸಿಡಿತಿದ್ದ ಹಾಗೇ ಹಸಿಮೆಣಸಿನ್ಕಾಯಿ 4 ಉದ್ದಕ್ಕೆ ಸಿಡ್ಕೊಂಡಿರೋದು, ಶುಂಠಿ 1 ಇಂಚು ಸಣ್ಣ ಕಟ್ ಮಾಡ್ಕೊಂಡಿರೋದು, ಅದನ್ನು ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಶುಂಠಿದು ಒಳ್ಳೆ ಘಮ ಬರ್ತಾ ಇದೆ, ಆಗಿದೆ ಅಂತ ಗೊತ್ತಾಗ್ತಿದೆ. ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ. 1 ಗರಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ಕರ್ಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಳ್ತೀವಿ. ಹಾಗೆ ಕಾಯಿ ತುರಿ 1 ಟೇಬಲ್ ಸ್ಪೂನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಾದರೆ ಒಟ್ಟಿಗೆ 1/4 ಕಪ್ ಅಷ್ಟು ಹಸಿ ತೆಂಗಿನ ತುರಿನ ಇಲ್ಲೇ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆವಾಗ ತುಂಬ ಹೊತ್ತು ಶಾವಿಗೆನ ಇಟ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಶಾವಿಗೆ ಬೇಯಿಸ್ಬೇಕಾದ್ರೂ ಹಾಕಿರೋದ್ರಿಂದ ಇವಾಗ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಜಸ್ಟ್ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ. ವಿಜುವಲಿ ಇಂಪೈರ್ಡ್ ಯಾರಾದರೂ ಮಾಡ್ಕೊತಿದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಶಾವಿಗೆನ ಹಾಕೊಳ್ಳೋಣ. ಎಷ್ಟು ಹುರಿಯಾಗಿದೆ ನೋಡಿ. ಇವಾಗ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. 1/4 ಕಪ್ಪಲ್ಲಿ ಉಳಿದಿರೋ ಅಂಥ ತೆಂಗಿನ ತುರಿನ ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಾಯಿ ಶಾವಿಗೆ ಆಗಿರೋದ್ರಿಂದ ಕಾಯಿನ ನೀವು ಚೆನ್ನಾಗಿ ಹಾಕೋಬೇಕು, ಆವಾಗಲೇ ಇದಕ್ಕೆ ರುಚಿ ಜಾಸ್ತಿ ಬರೋದು. ನಾನು ಆಫ್ ಮಾಡಿದ್ದೀನಿ. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ಬಿಸಿ ಬೇಕು ಅಂತ ಅಂದರೆ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೋಬೋದು. ಇಲ್ಲ ಒಂಚೂರು ಬೆಚ್ಚಗಾದರೆ ಅಷ್ಟೇ ಸಾಕು.
ಬಾಣಲಿನೇ ತುಂಬ ಬಿಸಿ ಇರೋದ್ರಿಂದ ನಾನೇನು ಪುನಃ ಸ್ಟವ್ ಆನ್ ಮಾಡ್ತಾ ಇಲ್ಲ. ಕೊನೆಯಲ್ಲಿ ಇದು ಆಪ್ಷನಲ್ಲು, ನಿಂಬೆಹಣ್ಣು ನಿಮಗೆ ಹುಳಿ ಇಷ್ಟ ಆಗೋದಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಮುಟ್ಟೋ ಅಷ್ಟು ಬಿಸಿ ಇದೆ, ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ಯಾಚುಲಾ ಜೊತೆಗೆ ಕೈ ಎರಡು ಉಪಯೋಗಿಸ್ಕೊಂಡು ಇದನ್ನ ಈವನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಕಾಯಿ ಶಾವಿಗೆ ರೆಡಿಯಾಗಿದೆ ನೋಡಿ. ಎಷ್ಟು ಸಿಂಪಲ್ ಒಗ್ಗರಣೆ. ಈ ಒಗ್ಗರಣೆ ಒಂದು ಹಾಕೊಂಡ್ರೆ ರುಚಿಯಾಗಿರುವಂಥ ಕಾಯಿ ಶಾವಿಗೆ ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಇದ್ರ ಜೊತೆಗೆ ಚಟ್ನಿ ಮಾಡಿ ಸರ್ವ್ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.